ನೆರೆಸು ಜ್ಞಾನ ಮೂರುತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಿಸೋ ನಮ್ಮ ನವರತ. ಒಂದು ಸರಿ ಜೈಕಾರ ಹಾಕ್ತೀರಾ? ಕೈ ಎತ್ತಿ ಜೈಕಾರ ಹಾಕ್ಬೇಕು. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ ಕಿ. ಓಕೆ. ಬಸವೇಶ್ವರರ ನಾಡು, ಸೂಫಿಗಳ ನಾಡು, ರೇವಣ ಸಿದ್ದೇಶ್ವರರ ನಾಡು, ಕರಿಸಿದ್ದೇಶ್ವರನ ನಾಡು. ಇಂಥ ಪುಣ್ಯ ಭೂಮಿಯಲ್ಲಿ ಯಾವ ಜಾಗದಲ್ಲಿ ರೇವಣ ಸಿದ್ದೇಶ್ವರರು ತಪಸ್ ಮಾಡಿದರು, ಇಂಗಳೇಶ್ವರದಲ್ಲಿ, ಆ ಇಂಗಳೇಶ್ವರನ ಸನ್ನಿಧಿಯಲ್ಲಿ, ಬಸವೇಶ್ವರರ ಜನ್ಮಸ್ಥಳದಲ್ಲಿ ಸ್ತ್ರೀ ಸಮಾನತೆ ಬೇಕು, ಎಲ್ಲರೂ ಸಮಾನವಾಗಿರಬೇಕು ಅನ್ನುವಂತಹ ಜಗಜ್ಯೋತಿ ಹುಟ್ಟಿದಂತಹ ನಾಡಿನಲ್ಲಿ ಕ್ರಾಂತಿವೀರ ಬ್ರಿಗೇಡನ್ನು ಮಾನ್ಯ ಈಶ್ವರಪ್ಪನವರು ಮತ್ತು ಸಂಗಡಿಗರು ಉದ್ಘಾಟನೆ ಮಾಡಿರೋದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಬಹುಶಃ ಇಷ್ಟು ಮಟ್ಟದ ಸ್ವಾಮಿಗಳನ್ನು ನಾವು ಎಲ್ಲೂ ನೋಡಿರೋಕ್ಕಿಲ್ಲ. ಇಂಥ ಎಲ್ಲ ಸ್ವಾಮಿಗಳವರಿಗೆ ನೋಡೋದಕ್ಕೆ, ನಮಸ್ಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಬ್ರಿಗೇಡ್ಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಕಾರ್ಯಕ್ರಮ ಬಹಳ ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ. ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸಾಧು ಸಂತರ ಕಾರ್ಯಕ್ರಮ. ದೇಶಭಕ್ತಿಗೋಸ್ಕರ ಯುವಕರನ್ನ ಪ್ರೇರೇಪಣೆ ಮಾಡುವಂಥ ಕಾರ್ಯಕ್ರಮ. ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಕಾರ್ಯಕ್ರಮ. ಅವತ್ತು ಸಂಗೊಳ್ಳಿ ರಾಯಣ್ಣನ ಕಿತ್ತೂರು ಸಾಮ್ರಾಜ್ಯದಲ್ಲಿ ನೀವು ತಿಳ್ಕೋಬೇಕು, ಮಂತ್ರಿಗಳಾಗಿದ್ದವರಿದ್ರು, ಕುಲಕರ್ಣಿಗಳಾಗಿದ್ದವರಿದ್ರು. ಅಮ್ಮನನ್ನ ಬಂಧಿಸಿದಾಗ ಯಾವ ಮಂತ್ರಿಗಳು ಬರಲಿಲ್ಲ, ಕುಲಕರ್ಣಿಗಳು ಬರಲಿಲ್ಲ. ಸಾಮಾನ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಂದ ನಮ್ಮ ನಾಡನ್ನು ಉಳಿಸಬೇಕು ಅಂತ. ಅಂತ ರಾಯಣ್ಣನಿಗೆ ಜೊತೆಯಾಗಿ ನಿಂತವರು ಮತ್ತೆ ನಾಡಿನ ಅಧಿಕಾರವನ್ನು ಅನುಭವಿಸಿದಂಥ ಯಾವ ಮಂತ್ರಿಗಳೂ ರಾಯಣ್ಣನ ಜೊತೆ ನಿಂದಿರಲಿಲ್ಲ. ಕುಲಕರ್ಣಿಗಳು ಇನ್ನೊಬ್ಬರು ನಿಂದಿರಲಿಲ್ಲ. ಕಿತ್ತೂರು ರಾಜ್ಯವನ್ನು ಅನುಭವಿಸಿದಂಥ ಯಾರೂ ರಾಯಣ್ಣನಿಗೆ ನಿಂದಿರಲಿಲ್ಲ. ರಾಯಣ್ಣನ ಜೊತೆಗೆ ನಿಂತಂಥವ್ರು ಯಾರಪ್ಪ ಅಂದರೆ ಸಾಮಾನ್ಯ ಜನ. ಅವತ್ತು ರಾಯಣ್ಣನಿಗೆ ಸಾಮಾನ್ಯ ಜನರು ಹೆಂಗೆ ಜೊತೆಯಾಗಿ ನಿಂತರೋ, ಈ ನಾಡು ಸಂಸ್ಕೃತಿಯಿಂದ ಬಾಹಿರ ಆಗ್ತಾ ಐತೆ. ರಾಜಕಾರಣದ ವ್ಯವಸ್ಥೆ, ಓಲೈಕೆ ವ್ಯವಸ್ಥೆ ಆಗ್ತಾ ಐತೆ. ನಾಡಿನ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ರಾಜಕಾರಣಿಗಳು ಬದ್ಧತೆಯನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ನಾನು ಇದಕ್ಕೆ ಕ್ರಾಂತಿವೀರ ಬ್ರಿಗೇಡ್ ಮಾಡೋದ್ರ ಮುಖಾಂತರನ ನಾಡಿನ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತೀನಿ ಅನ್ನುವಂಥ ಬ್ರಿಗೇಡ್ ಈಶ್ವರಪ್ಪನವರ ಸಂಗಡಿಗರಿಗೆ ಯಾವ ಮಂತ್ರಿ ಮಹೋದಯರು, ಶಾಸಕರು ಇದರೋ ಇಲ್ಲೋ ಗೊತ್ತಿಲ್ಲ, ಈ ನಾಡಿನ ಸಾಮಾನ್ಯ ಜನಗಳು ನಾವು ಇದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡೋದಕ್ಕೆ ಬಂದಿದ್ದೀರಿ. ಈ ಪೂಜ್ಯರೆಲ್ಲರ ಆಶೀರ್ವಾದವನ್ನು ಪಡೆಯೋದು ಅವರು ಮುನ್ನಡೆತಿದ್ದಾರೆ. ಬಂಧುಗಳೇ, ನಾವು ಮನಸಾರೆ ಹಾರೈಸೋಣ. ಎಲ್ಲರೂ ಎದ್ದು ನಿಂತು ಅವರಿಗೆ ಚಪ್ಪಾಳೆ ತಟ್ಟಿ ಹಾರೈಸೋಣ. ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಲಿ. ಅವರ ಅಂತಂದರೆ ಅವ್ರ ವೈಯಕ್ತಿಕ ಅಲ್ಲ, ಈ ಬ್ರಿಗೇಡಿನ ಭವಿಷ್ಯ ಈ ನಾಡಿನಲ್ಲಿ ದೇಶದ ಮೂಲೆಗೆ ಹರಡಲಿ ಅಂತಂದ್ಬಿಟ್ಟು ಎಲ್ಲರೂ ಜೋರಾಗಿ ಎದ್ದು ನಿಂತು ಹಾರೈಸೋಣ ಆ ಒಂದು ಸಂಘಟನೆಗೆ. ಪೂಜ್ಯರು ಕೂತ್ಕೊಳ್ಳಿ, ಸಾಕು. ಪೂಜ್ಯರ ಆಶೀರ್ವಾದ ಮಾಡೋದು ಸಾಕು, ಕೂತ್ಕೊಳ್ಳಿ. ಬಂಧುಗಳೇ, ನಾನು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಧರ್ಮ ಅಂದರೆ ಪ್ರೇಮ, ಧರ್ಮ ಅಂದರೆ ಸ್ಪಂದನೆ. ಎಲ್ಲಿ ಜಾತೀಯತೆ ಮಾಡ್ತತೆ ಅಲ್ಲಿ ಧರ್ಮ ಇರೋದಕ್ಕೆ ಸಾಧ್ಯ ಇಲ್ಲ.
ಇವತ್ತು ಧರ್ಮದ ಹೆಸರಿನಲ್ಲಿ ಸಾಮಾಜಿಕವಾಗಿ ರಾಜಕಾರಣದ ಮುಖಾಂತರನ ಒಂದು ಧರ್ಮದ ಏರಿಕೆಯನ್ನು, ಯಾವುದೇ ಧರ್ಮದ ಏರಿಕೆಯನ್ನು ನಾವು ವಿರೋಧಿಸಬೇಕು. ಧರ್ಮ ಅನ್ನುವಂಥದ್ದು ಪ್ರೇಮ. ಧರ್ಮದ ಏರಿಕೆ ನಮಗೆ ಸ್ವತಂತ್ರ, ಅದು ಸ್ವತಂತ್ರ. ಇವತ್ತು ಜಾತೀಯತೆ ಮಾಡುವಂತಹ ಹಿಂದೂ ವ್ಯವಸ್ಥೆ ಬದಲಾಗಬೇಕು. ನಮ್ಮದೇ ಧರ್ಮ ಇರಬೇಕು ಅನ್ನುವಂತಹ, ನಮ್ಮ ಧರ್ಮನೇ ಶ್ರೇಷ್ಠ ಅನ್ನುವಂತಹ ಇನ್ನಿತರ ಧರ್ಮಗಳ ಯಜಮಾನಿಕೆ ಪ್ರವೃತ್ತಿನೂ ಸಹಿತನ ಕಡೆಗಾಣಬೇಕು. ಅದೂ ಸಹಿತನ ತೊಲಗಬೇಕು. ಧಾರ್ಮಿಕ ಏನು ಪ್ರಭುತ್ವ ಬೇಕು, ಅದು ಪ್ರೇಮದ ಪ್ರಭುತ್ವ ಆಗಬೇಕೇ ಹೊರತು ಇಸ್ಲಾಂ ಧರ್ಮದವರೇನೆ ಇಡೀ ದೇಶ ಇಸ್ಲಾಂ ಧರ್ಮ ಆಗಬೇಕು, ಇಡೀ ದೇಶ ಒಂದೇ ಧರ್ಮಕ್ಕೆ ಸೇರಬೇಕು. ಇದು ಹಿಂದೂಸ್ತಾನ, ಇದು ಹಿಂದೂಸ್ತಾನ. ಏರಿಕೆಯನ್ನು ಮಾಡುವಂತಹ ಪಿತೂರಿಗಳಿಗೆ ನಾವ್ಯಾವತ್ತೂ ಸಹಿತನ ಮಣೆ ಹಾಕಬಾರ್ದು, ಸ್ಪಂದಿಸಬಾರ್ದು. ಒಂದು ವೇಳೆ ಜಾತೀಯತೆಯ ವ್ಯವಸ್ಥೆನೇ ಹಿಂದೂ ಧರ್ಮ ಆದ್ರೂ ಸಹಿತನ ಅದನ್ನು ನಾವು ಒಪ್ಪಬಾರ್ದು. ಅಂತ ಸಂವಿಧಾನವನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡೋದಕ್ಕೆ ಮಾಡಬೇಕೇ ಹೊರತು ಸಂವಿಧಾನ ಬದಲಾಯಿಸುವಂಥದ್ದಲ್ಲ. ಜಾತೀಯತೆಯನ್ನು ನಾಶ ಮಾಡುವಂತಹ ಯಾವ್ಯಾವೆಲ್ಲ ವ್ಯವಸ್ಥೆಯನ್ನು ಕಾನೂನುಬದ್ಧವಾಗಿ ಸಂವಿಧಾನದಲ್ಲಿ ಮಾಡಬೇಕು ಅದನ್ನು ಮಾಡಬೇಕೇ ಹೊರತು ಜಾತೀಯತೆಯ ಧಾರ್ಮಿಕ ವ್ಯವಸ್ಥೆಯನ್ನು ಈ ನಾಡಿನಲ್ಲಿ ಸಂವಿಧಾನವನ್ನು ತೆಗೆದು ಏರ್ತೀವಿ ಅನ್ನುವಂಥ ಪಿತೂರಿಗಳಿದ್ರೂ ಸಹಿತನ ನಾವು ಖಂಡಿಸ್ಬೇಕು. ಯಾಕೆ ಅಂತಂದರೆ ಎಲ್ಲ ಧರ್ಮ, ನಮ್ಮ ದೇಶ ಆದಿವಾಸಿಗಳ ಸಂಸ್ಕೃತಿಯ ದೇಶ. ಆದಿವಾಸಿಗಳ ಹಿಂದೂಸ್ತಾನ ಅಂತಂದರೆ ಅದು ಆದಿವಾಸಿಗಳ ಸಂಸ್ಕೃತಿ, ಹಲವಾರು ಸಂಸ್ಕೃತಿಗಳ ದೇಶ. ಆ ಎಲ್ಲ ಸಂಸ್ಕೃತಿಗಳಿಗೆ ಸ್ವತಂತ್ರ ನೀಡೈತೆ. ಇಲ್ಲಿ ಬಂದಂತಹ ಸಂಸ್ಕೃತಿಗಳವರು ಬೇರೆ ಬೇರೆ ದೇಶದ ಧರ್ಮದವ್ರಿಗೂ ಪ್ರೇಮ ಕೊಟ್ಟೈತೆ. ಆದರೆ ಅದೇ ಧರ್ಮ ಅವೇ ಈ ದೇಶವನ್ನು ಯಜಮಾನಕ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವು ಎಚ್ಚರವಾಗಿ ಇರಬೇಕು ಅನ್ನುವಂಥದ್ದನ್ನು ಮಾನ್ಯ ಈಶ್ವರಪ್ಪನವರು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿದರೆ, ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ವ್ಯವಸ್ಥೆ ಸಮಾನತೆಯ ವ್ಯವಸ್ಥೆ ಆಗಬೇಕೇ ಹೊರತು ಶೂದ್ರ ಅನ್ನುವಂಥ ಪರಿಕಲ್ಪನೆ ಇರಲಿ. ನೀನು ಕಾಫೀರ್ ಅಂತಾರ ಇಲ್ಲ, ಅಲ್ಲಿ ಇಸ್ಲಾಂ ಇಲ್ಲದೆ ಇರೋದೇ ಎಲ್ಲ ಕಾಫೀರ್, ಅವರೆಲ್ಲ ರಾಕ್ಷಸರು ಅನ್ನುವಂಥದ್ದು. ಅಂಥ ನಂಬಿಕೆಗಳು ಒಳ್ಳೆಯದಲ್ಲ. ಹಿಂದೂನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ವ್ಯವಸ್ಥೆನೂ ಸಹಿತನ ನಾಶ ಆಗಬೇಕು. ಯಾವುದೇ ಧರ್ಮದಲ್ಲಿ ತಾರತಮ್ಯ ಇದ್ದರೆ ಅದು ಹಿಂದೂಸ್ತಾನದ ದೇಶ ಆಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡಿ ಮಾನ್ಯ ಈಶ್ವರಪ್ಪನವರು ಅವರ ತಂಡ ಏನು ಮುನ್ನಡೆದೈತೆ ಅಂತ ಒಂದು ಯುವಕರನ್ನು ಜಾತ್ಯತೀತ ಭಾವನೆಯನ್ನು ಅಥವಾ ಸರ್ವರನ್ನ ಪ್ರೀತಿ ಮಾಡುವಂತಹ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಪರಂಪರೆಯನ್ನು ಗಟ್ಟಿಗೊಳಿಸುವಂಥ ಯುವ ಪಡೆಯನ್ನು ಅವರು ಕಟ್ಟಲಿ. ಅಂಥದಕ್ಕೆ ಶ್ರೀಮಠ ಇಡೀ ಸಾಧು ಸಂತರು ಜೊತೆಗಿರ್ತಾರೆ ಅನ್ನುವಂಥ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತಂದ್ಬಿಟ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶಿವಾಯ ನಮಃ.